ನೂರಾರು ವರ್ಷಗಳ ಹಿಂದೆ ನಿರ್ಮಿಸಿದ ಪುರಾತನ ಸುಂದರ ದೇವಾಲಯ ಪಾಳು ಬಿದ್ದು ಇಂದು ನಾಳೆ ಕಣ್ಮರೆಯಾಗುವ ಹಂತಕ್ಕೆ ತಲುಪಿದೆ. ಪುರಾತನ ಸ್ಮಾರಕಗಳ ರಕ್ಷಣೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಸಂಘಟನೆಯೊಂದು ಪಾಳು ಬಿದ್ದು ಸ್ಮಾರಕದ ಪರಿಸರದ ಸ್ವಚ್ಛತೆ ಮಾಡುವ ಮೂಲಕ ಜಾಗೃತಿ ಮೂಡಿಸಿದ್ದು, ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೆಡೆ ಕಾಡಿನಲ್ಲಿ ಹೆಜ್ಜೆ ಹಾಕುತ್ತಿರುವ ಸಾರ್ವಜನಿಕರು, ಇನ್ನೊಂದೆಡೆ ಕಾಡಿನ ಮಧ್ಯ ಪಾಳು ಬಿದ್ದಿರುವ ಪುರಾತನ ದೇವಾಲಯ, ಮತ್ತೊಂದೆಡೆ ಎಲ್ಲರೂ ಸೇರಿ ಪುರಾತನ ದೇವಾಲಯದ ಸ್ವಚ್ಛತೆಗಾಗಿ ಮುಂದಾಗಿರುವುದು. ಈ ದೃಶ್ಯ ಕಂಡು ಬಂದಿದ್ದು ಅಂಕೋಲಾ ತಾಲೂಕಿನ ಮಾರುಗದ್ದೆ ಎನ್ನುವ ಗ್ರಾಮದಲ್ಲಿ ಸುಮಾರು 500 ವರ್ಷಕ್ಕೂ ಹಿಂದಿನ ಪುರಾತನ ದೇವಾಲಯ ಹೊಂದಿದ್ದು, ಆದರೆ ಜಿಲ್ಲಾಡಳಿತ ಪ್ರಾಚ್ಯವಸ್ತು ಇಲಾಖೆಯ ನಿರ್ಲಕ್ಷ್ಯದಿಂದ ದೇವಾಲಯ ಸಂಪೂರ್ಣ ಪಾಳು ಬಿದ್ದಿದೆ. ದೇವಾಲಯ ಸುತ್ತಲೂ ಇರುವ ಶಿಲ್ಪಕಲೆಗಳನ್ನ ಕಿಡಿಗೇಡಿಗಳು ಹಾಳು ಮಾಡಿದ್ದು, ಯಾರು ಜೀರ್ಣೋದ್ಧಾರ ಮಾಡದ ಹಿನ್ನೆಲೆಯಲ್ಲಿ ದೇವಾಲಯ ಸಹ ಕುಸಿದು ಬಿದ್ದಿದೆ. ಇನ್ನು ಪುರಾತನ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಎನ್ನುವ ಘೋಷವಾಕ್ಯವನ್ನಿಟ್ಟುಕೊಂಡು ಕಾರವಾರದ ಪಹರೆ ವೇದಿಕೆ ಎನ್ನುವ ಸಂಘಟನೆ ಈ ದೇವಾಲಯದ ಪರಿಸರವನ್ನ ಸ್ವಚ್ಛಗೊಳಿಸುವ ಕಾರ್ಯ ಮಾಡಿತು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಈ ಮಾರುಗದ್ದೆಯಲ್ಲಿ ಈ ಒಂದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಏನು ಪಾಳು ಬಿದ್ದಿತ್ತು, ಇದರ ಸ್ವಚ್ಛತೆಯನ್ನು ಮಾಡುವಂತಹ ಮತ್ತು ಸ್ಮಾರಕಗಳನ್ನು ರಕ್ಷಿಸುವಂಥ ಕೆಲಸವನ್ನು ಇವತ್ತು ಪಹರೆ ವೇದಿಕೆ ಮಾಡ್ತಾ ಇದೆ. ಪಹರೆ ವೇದಿಕೆ ಕಳೆದ 10 ವರ್ಷಗಳಿಂದ ಇಡೀ ಜಿಲ್ಲೆಯಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ 10ನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಸಂದರ್ಭದಲ್ಲಿ ನಾಡಿನ ಗಮನ ಸೆಳೆಯುವಂಥ, ಅದರಲ್ಲಿ ವಿಶೇಷವಾಗಿ ಸ್ಮಾರಕಗಳನ್ನು ರಕ್ಷಿಸಿ, ಅದು ಧಾರ್ಮಿಕತೆ ಅನ್ನೋದಕ್ಕಿಂತ ನಮ್ಮ ಹಳೆಯ ಸ್ಮಾರಕಗಳೇನಿದ್ದಾವಲ್ಲ, ಅಂದರೆ ಬ್ರಿಟಿಷರ ಕುದುರೆ ಸಮಾಧಿ ಮತ್ತು ನಾಯಿ ಸಮಾಧಿ ಇವುಗಳನ್ನೆಲ್ಲ ರಕ್ಷಿಸುವಂಥ ಕೆಲಸ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ದೇವಸ್ಥಾನಗಳನ್ನು ರಕ್ಷಿಸುವಂಥ ಕೆಲಸ ಪ್ರಾಚ್ಯವಸ್ತು ಇಲಾಖೆಯನ್ನು ಸಹಿತ ಆಗಿಲ್ಲದೆ ಇರುವುದು ಭಾಳ ಖೇದಕರ. ಹಾಗಾಗಿ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಕೊಟ್ಟು ಬಂದು ನಾವು ಈ ಕೆಲಸವನ್ನು ಇಲ್ಲಿ ಶುರು ಮಾಡಿದ್ದೀವಿ. ಇಲ್ಲಿ ಅರಣ್ಯದ ಯಾವ ಗಿಡಗಳನ್ನು ಕಡಿದಿದ್ದ ಹಾಗೆ ಇದನ್ನು ಸುಸ್ಥಿತಿಯಲ್ಲಿ ಇಡುವಂತೆ ಮತ್ತು ಇದನ್ನು ಕ್ಲೀನಾಗಿಡುವಂಥ ಒಂದು ಕಾಯಕವನ್ನು ನಮ್ಮ ಪಹರೆಯ ನೂರಾರು ಸದಸ್ಯರು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಸಹಿತ ಇಂಥ ಅನೇಕ ಸ್ಮಾರಕಗಳ ರಕ್ಷಣೆಯಾಗಲಿ. ಈ ಭಾಗದಲ್ಲಿ ಸುಮಾರು 101 ಇಂಥ ದೇವಸ್ಥಾನಗಳು ಇದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ 101, ಇಲ್ಲೇ ಪಕ್ಕದಲ್ಲಿ ಮತ್ತೊಂದು ಶಿವ ಟೆಂಪಲ್ಲು ಡಿಲಾಪಿಟೇಟೆಡ್ ಕಂಡೀಷನ್ನಲ್ಲಿದೆ. ಸೊ ಇಲ್ಲಿ ಒಂದು ಶಿವ ಟೆಂಪಲ್ ಇದೆ. ಅಂದರೆ ಇದರ ಅರ್ಥ ಇಷ್ಟು ಸಮೀಪದಲ್ಲಿ ಶಿವ ಟೆಂಪಲ್ಗಳು 2, 3 ಎಲ್ಲ ಇರ್ತವೆ ಅಂತ ಹೇಳಿದ್ರೆ ಬಹುಶಃ ಇದು ಒಂಥರ ಅಚ್ಚರಿಯ ಸತ್ಯಗಳನ್ನು ಅಥವಾ ಸಂಗತಿಗಳನ್ನು ಹೊರಹಾಕ್ತಕ್ಕಂಥ ಒಂದು ದೊಡ್ಡ ಡೈನಾಸ್ಟಿ ಅಥವಾ ರಾಜಮನೆತನ ಅಥವಾ ಯಾವುದಾದ್ರೂ ಒಂದು ರಿಲಿಜಿಯಸ್ ಕೇಂದ್ರ ಇಲ್ಲಿ ಇರಬಹುದು ಅಂತ ಅನಿಸ್ತದೆ. ಇನ್ನು ಅಂಕೋಲದಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವ ಈ ದೇವಾಲಯ ಇತಿಹಾಸವೇ ಯಾರಿಗೂ ಗೊತ್ತಿಲ್ಲ. ದೇವಾಲಯ ಇರುವ ಮಾರುಗದ್ದೆ ಕಾಡಿನ ಸುತ್ತಮುತ್ತಲೂ ಸುಮಾರು 100 ದೇವಸ್ಥಾನಗಳು ಇದೇ ರೀತಿ ಹಾಳಾಗಿವೆ ಅಂತೆ. ದೇವಸ್ಥಾನದ ಬಳಿಯೇ ಸುಂದರ ನಂದಿ ವಿಗ್ರಹವಿದ್ದು, ಅದು ಸಹ ಯಾರೂ ನಿರ್ವಹಣೆ ಮಾಡಿಲ್ಲ. ದೇವಾಲಯ ಶಿವನ ದೇವಾಲಯ ಎನ್ನಲಾಗಿದ್ದು, ಅದರಲ್ಲಿದ್ದ ಲಿಂಗವನ್ನು ಸಹ ಕಳ್ಳರು ಕದ್ದಿದ್ದಾರಂತೆ. ಸುಂದರ ಕಲಾಕೃತಿ ಇರುವ ದೇವಾಲಯಗಳನ್ನ ರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆಗೆ ಅದರ ಇತಿಹಾಸ ತಿಳಿಯಲಿದೆ ಎನ್ನುವ ನಿಟ್ಟಿನಲ್ಲಿ ದೇವಾಲಯದ ಪರಿಸರವನ್ನ ಸ್ವಚ್ಛಗೊಳಿಸಲಾಗಿದೆ. ಅತಿ ಅಮೂಲ್ಯವಾದ ಜಾಗ ಇದು. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಾಧಾರಣ ಹೈವೇಯಿಂದ ಮೇನ್ ಹೈವೇಯಿಂದ ಸಾಧಾರಣ ಒಂದು 10 ಕಿಲೋಮೀಟರ್ ಒಳಗಡೆ ಇದೆ ಈ ಊರು. ಆಗಿನ ಕಾಲದಲ್ಲಿ ಯಾವುದೇ ಸಂಚಾರದ ವ್ಯವಸ್ಥೆ ಇಲ್ಲದೆ, ಏನೂ ಇಲ್ಲದೆ ಅಷ್ಟು ದೂರ ಒಂದು ಇಷ್ಟು ಅದ್ಭುತವಾದ ಶಿಲಾವಿನ್ಯಾಸವನ್ನು ಮಾಡಿ ದೊಡ್ಡ ಗಣಪತಿಯನ್ನು ನಂದಿಯನ್ನು ಮತ್ತು ಶಿವನ ದೇವಸ್ಥಾನವನ್ನು ಕಿತ್ತಿರುತ್ತಾರೆ. ಇದು ನಿಜವಾಗೂ ಅತಿ ಅದ್ಭುತವಾದ ವಿಷಯ. ಪಹರೆ ವೇದಿಕೆ ಕಳೆದ 10 ವರ್ಷದಿಂದ ಕಾರವಾರದಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಸ್ವಚ್ಛತೆಯ ಅರಿವು ಸಾರ್ವಜನಿಕರಲ್ಲಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದು, ಸಂಘಟನೆಯ ಸ್ವಚ್ಛತಾ ಕಾರ್ಯ ಮತ್ತು 10 ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಪುರಾತನ ದೇವಾಲಯ ಸ್ವಚ್ಛತೆಗೆ ಮುಂದಾಗಿತ್ತು. ಒಟ್ಟಿನಲ್ಲಿ ಪುರಾತನ ದೇವಾಲಯದ ರಕ್ಷಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ದೇವಸ್ಥಾನದ ಸುತ್ತಲೂ ಸ್ವಚ್ಛ ಮಾಡಿರುವ ಕಾರ್ಯ ನಿಜಕ್ಕೂ ಉತ್ತಮವಾದದ್ದು. ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ದೇವಸ್ಥಾನದ ಹಿನ್ನೆಲೆಯನ್ನ ತಿಳಿಯುವುದರ ಜೊತೆಗೆ ದೇವಸ್ಥಾನದ ರಕ್ಷಣೆ ಮಾಡುವ ಕಾರ್ಯ ಸಹ ಮಾಡಬೇಕಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.